ಶಿವನಿಗೆ 16 ರೂಪಗಳಿವೆ. ಕೆಲವು ಶಾಂತ ರೂಪಗಳಾದರೆ ಇನ್ನು ಕೆಲವು ಶಿವನ ಉಗ್ರ ರೂಪಗಳು. ಶಿಷ್ಟರ ಸಜ್ಜನರ ರಕ್ಷಣೆಗಾಗಿ ಶಿವನು ಶಾಂತ ರೂಪದಲ್ಲಿ ಅನುಗ್ರಹ ಮಾಡ್ತಾನೆ. ದುಷ್ಟ ಶಕ್ತಿಗಳ ರಾಕ್ಷಸರ ಸಂಹಾರಕ್ಕಾಗಿ ಶಿವನು ಅನೇಕ ಉಗ್ರ ರೂಪಗಳನ್ನು ತಾಳಿತಾನೆ. ಕಾಲಭೈರವ ಇದು ಶಿವನ ಉಗ್ರ ರೂಪ. ಕೆಟ್ಟ ಶಕ್ತಿಗಳನ್ನ ನಾಶ ಮಾಡುವನೇ ಕಾಲಭೈರವ. ಕಾಲ ಎಂದರೆ ಇಲ್ಲಿ ಸಮಯ ಎಂದು ಕೂಡ ಅರ್ಥ. ಆದ್ರಿಂದ ಕಾಲಭೈರವನು ಸಮಯವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾನೆ ಅನ್ನುವಂಥ ನಂಬಿಕೆ ಇದೆ. ಕಾಲಭೈರವನು ನ್ಯಾಯ ಮತ್ತು ರಕ್ಷಣೆಯನ್ನ ಪ್ರತಿನಿಧಿಸ್ತಾನೆ. ಕಾಲಭೈರವನ ವಾಹನ ಕಪ್ಪು ನಾಯಿ ಹಾಗೂ ಸಾಮಾನ್ಯವಾಗಿ ತ್ರಿಶೂಲ ಮತ್ತು ಭಿಕ್ಷಾಪಾತ್ರೆಯನ್ನ ಕಾಲಭೈರವ ಹಿಡಿದಿರ್ತಾನೆ. ತಲೆಬುರುಡೆಗಳನ್ನ ಪೋಣಿಸಿ ಹಾರವಾಗಿ ಹಾಕಿಕೊಂಡಿರ್ತಾನೆ ಕಾಲಭೈರವ. ಇನ್ನು ಅವನ ಅಲಂಕಾರವೆಂದರೆ ಅದು ಹಾವು. ಹಾವನ್ನ ಧಾರೆಯಾಗಿ ಹೊಂದಿರ್ತಾನೆ. ಕಾಲಭೈರವನು ಶಿವನ ಅತ್ಯಂತ ಉಗ್ರ ರೂಪ ಮತ್ತು ಭಯಂಕರ ರೂಪಗಳಲ್ಲಿ ಒಂದು. ಇದು ದುಷ್ಟ ಶಕ್ತಿಗಳನ್ನ ನಾಶ ಮಾಡಲು ಶಿವನೇ ತಾಳಿದ ಒಂದು ಅಪರೂಪದ ಅವತಾರ. ಸಮಯದ ನಿಯಂತ್ರಕನಾಗಿದ್ದಾನೆ ಕಾಲಭೈರವ. ಸಮಯವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ. ನ್ಯಾಯ, ನೀತಿ, ರಕ್ಷಣೆ ಇದೆಲ್ಲವುಗಳ ನಿಯಂತ್ರಕನಾಗಿರುವವನೇ ಕಾಲಭೈರವ. ಇನ್ನು ಕಾಲ ಎಂದರೆ ಕಪ್ಪು, ಕಡುಗಪ್ಪು ಎಂದು ಅರ್ಥ. ಇವನು ಗಾಢ ಕಪ್ಪು ಬಣ್ಣ ಹೊಂದಿದವನು, 3 ಕಣ್ಣುಳ್ಳವನು ಮತ್ತು ಉಗ್ರ ಮುಖವನ್ನ ಕಾಲಭೈರವ ಹೊಂದಿದ್ದಾನೆ. ತಲೆಯ ಮೇಲೆ ಅರ್ಧಚಂದ್ರ ಹಾಗೂ ತಲೆಬುರುಡೆ ಹಾರ ಇವನ ಅಲಂಕಾರ. ಕಾಲಭೈರವನನ್ನ ತಾಂತ್ರಿಕ ಪೂಜೆಯ ದೇವತೆಯೆಂದು ಪರಿಗಣಿಸಲಾಗುತ್ತೆ. ಅನೇಕ ತಾಂತ್ರಿಕ ಪೂಜೆಯ ವಿಧಿವಿಧಾನಗಳಲ್ಲಿ ಕಾಲಭೈರವನಿಗೆ ವಿಶೇಷ ಆರಾಧನೆ ನಡೆಯುತ್ತೆ. ಇನ್ನು ಕಾಲಭೈರವನ ಅಷ್ಟಕ ಸಕಲ ದೋಷ ನಿವಾರಕ ಅಂತ ಹೇಳ್ತಾರೆ. ಕಾಲಭೈರವ ಅಷ್ಟಕವನ್ನ ಪಠಿಸೋದ್ರಿಂದ ಜೀವನದಲ್ಲಿ ಕಷ್ಟ, ದುಃಖಗಳು ಹಾಗೂ ಬಡತನಗಳು ದೂರವಾಗುತ್ತೆ ಅಂತ ನಂಬಲಾಗತ್ತೆ. ಜೊತೆಗೆ ಕಾಲಭೈರವ ಅಷ್ಟಕವನ್ನ ಪಠಿಸೋದ್ರಿಂದ ರಾಹು, ಕೇತು ಹಾಗೂ ಶನಿ ಕಾಟದಿಂದ ಮನುಷ್ಯ ಮುಕ್ತಿಯನ್ನ ಪಡಿತಾನೆ ಅನ್ನುವಂಥ ನಂಬಿಕೆಯೂ ಕೂಡ ಇದೆ. ಕಾರ್ತಿಕ ಮಾಸದಲ್ಲಿಯೇ ಕಾಲಭೈರವನ ಜನ್ಮದಿನ ಆಚರಣೆ ಮಾಡಲಾಗತ್ತೆ. ಭಗವಾನ್ ಭೈರವನ ಜನ್ಮದಿನ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಆಚರಣೆ ಮಾಡಲಾಗತ್ತೆ. ಈ ಸಮಯದಲ್ಲಿ ಕಾಲಭೈರವನಿಗೆ ವಿಶೇಷ ಪೂಜೆ ಸಲ್ಲಿಸೋದ್ರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತೆ, ನಕಾರಾತ್ಮಕತೆಯನ್ನ ತೊಡೆದು ಹಾಕತ್ತೆ, ಶತ್ರುಗಳು ಮತ್ತು ಅಪಾಯಗಳಿಂದ ರಕ್ಷಣೆ ಸಿಗತ್ತೆ ಹಾಗೂ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಹೆಚ್ಚಾಗತ್ತೆ, ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥ ನಂಬಿಕೆ ಭಕ್ತರದ್ದು.